ಓಕೆ ಸ್ನೇಹಿತರೆ, ಈಗ ಬೋಟಿಂಗ್ ಏರಿಯಾಗೆ ಬಂದಿದ್ದಾಯಿತು. ಇವು ಲೆಕ್ಕ ಇಲ್ಲದಷ್ಟು ಇದರ ಇಲ್ಲಿ. ಸೊ ಉದ್ದಕ್ಕೂ ಹಿಂದೆ ನೋಡ್ತಾ ಇದ್ದಾರೆ ಟೆಂಟ್ಗಳು ಎಲ್ಲನೂ ಬೋಟಿಂಗ್ ಅವರೇ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಬನ್ನಿ ಈಗ ಬೋಟಿಂಗ್ಗೆ ನೋಡೋಣ. ಒಬ್ಬರು ಕಾಲ್ ಮಾಡಿದ್ವಿ, ಸರ್ ಹತ್ರ ಹೋಗೋಣ ಈಗ. ಓಕೆ ಸ್ನೇಹಿತರೆ, ಸೊ ಆಯಿತು. ಇಲ್ಲಿ 500 ರೂಪೀಸ್ ಕೊಟ್ವಿ ಪರ್ ಪರ್ಸನ್ನು, ಮಕ್ಕಳಿಗೆ ಫ್ರೀ ಇತ್ತು. ಸೊ ಈಗ ಬೋಟ್ ರೈಡ್ ಶುರು ಮಾಡೋಣ. ಮ್ಯಾಂಗ್ರೋವ್ ಫಾರೆಸ್ಟು ಫುಲ್ ಕವರೇಜ್ ಮಾಡೋಣ, ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಸ್ನೇಹಿತರೆ, ಹಾರ್ಬರು ಈ ಕಡೆ ನೋಡಿ ದೊಡ್ಡ ಬೋಟ್ಗಳಿದ್ದಾವೆ. ಈ ಕಡೆ ನೋಡಿ ಸ್ನೇಹಿತರೆ, ಫಿಶಿಂಗ್ ಹಾರ್ಬರ್ ಫುಲ್ ಇದು ಕಂಪ್ಲೀಟ್ಲಿ ಫಿಶಿಂಗ್ ಹಾರ್ಬರು. ನೋಡಿ ಸ್ನೇಹಿತರೆ, ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲಾನು. ಈಗ ಒಳಗಡೆ ಎಂಟ್ರಿ ಆಗ್ತೀವಿ, ಅದ್ರ ಒಳಗಡೆಗೆ. ಅಲ್ಲಿ ವಿನು, ಲಕ್ಷು, ನೋಡಿ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ. ಏ ಲಕ್ಷು, ಚಿನಿ ಇರ್ಸರಿ. ಸ್ನೇಹಿತರೆ, ಬೋಟ್ ರೈಡ್ ಪಾಸ್ ಮಾಡಿ ಒಂದು ಜಾಗದಲ್ಲಿ ಬಿಟ್ಟಿದ್ದಾರೆ. ಏನಿಲ್ಲ, ಒಂದು ಹಳೆ ಬಿಲ್ಡಿಂಗ್ ಇದೆಯಂತೆ, ಹೋಗಿ ನೋಡೋಣ. ಮೇ ಬಿ ನಾವು ರಿಟರ್ನ್ ಆಗೋ ಟೈಮ್ಗೆ ಸನ್ಸೆಟ್ ಆಗ್ಬೋದು, ನೋಡೋಣ. ಒಂದು ಒಳ್ಳೆ ವ್ಯೂ ಕೊಡ್ತೀನಿ ಸನ್ಸೆಟ್ದು. ನೋಡಿ ಸ್ನೇಹಿತರೆ, ಹಳೆ ಬಿಲ್ಡಿಂಗ್ ಹತ್ರ ಬಂದ್ವಿ. ಫ್ರೆಂಚು ಕಾಲದಲ್ಲಿ ಅವ್ರು ಕಟ್ಟಿದಂಥ ಫೋರ್ಟ್ ಅಂತೆ. ಸೊ ಫೋಟೋ ಇಲ್ಲ, ಹಳೆ ಬಿಲ್ಡಿಂಗು. ಸೊ ವಾಟ್ ಎವರ್ ಇಟ್ ಈಸ್, ಫೋಟೋಜೆನಿಕ್ ಆಗಿದೆ. ಒಂದಷ್ಟು ಫೋಟೋಗಳು ತಗೊಂಡು ಹೋಗ್ಬೋದು. ಏನಿಲ್ಲ ಹೆಚ್ಚಾಗಿ, ಜಸ್ಟ್ ಇದೊಂದು ಬಿದ್ದೋಗಿರೋಂಥ ಒಂದು ಬಿಲ್ಡಿಂಗ್ ಇದೆ ಅಷ್ಟೇ ಇಲ್ಲಿ. ನೋಡಿ ನಮ್ಮ ಪುಟಾಣಿಗಳು. ಓಯ್ ಲಕ್ಷು, ಚಿನಿ, ನಮ್ಮ ಹುಡುಗಿ ಸ್ಪೆಕ್ಸೇ ತಗೊಂಡು ಇವನ್ ರೆಡ್ಡು. ನೋಡಿ ಸ್ನೇಹಿತರೆ,
ನೋಡಿ ಸ್ನೇಹಿತರೆ, ಸೊ ಇವ್ರ ಹತ್ರ ನಾವು ಈ ಪ್ಯಾಕೇಜ್ ತೊಗೊಂಡೋಗಿದ್ದು ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ, ಸೂಪರ್. ನೆಕ್ಸ್ಟ್ ಟೈಮ್ ನೀವೇನಾದರೂ ಪಾಂಡಿಚೇರಿಗೆ ಬಂದರೆ ಬೋಟ್ ರೈಡ್ಗೆ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ಲೈಟ್ ಹೌಸ್. ಸೊ ನಂತರ ಈ ಕಡೆ ಬೀಚ್ ಇದೆ ಆಡೋದಕ್ಕೆ, ಬಟ್ ಇಲ್ಲಿ ವೇವ್ಸ್ ಸಿಕ್ಕಾಪಡೆ ಇದೆ. ಸೊ ಅಲ್ಲೇ ಹಿಂಗೆ ಕಾಣಿಸ್ತಾ ಇದೆ. ಸೊ ಅದೇ ಮೌತ್ ಓಪನ್ ಅಂದರೆ ಬ್ಯಾಕ್ ವಾಟರ್ಸ್ಗೆ ಹೋಗುವಂಥದ್ದು. ಸೊ ಅಲ್ಲೊಂದು ಬೃಹತ್ಕಾರದ ಒಂದು ಶಿಪ್ ನಿಂತಿದೆ, ಏನಂತ ಗೊತ್ತಿಲ್ಲ ಅದು ಡೀಟೇಲ್ಸು. ಈಗ ಸದ್ಯಕ್ಕಂತೂ ಫುಡ್ ಕೋರ್ಟ್ಗೆ ಹೋಗ್ಬಿಟ್ಟು ಏನಾದರೂ ತಿಂಡಿ ತಿನ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಪ್ಯಾಲೇಸ್ಗೆ ಹೋಗಿ ಐಫಿಲ್ ಟವರ್ ನೋಡೋದಕ್ಕಾಗಿಲ್ಲ ಅಂದರೆ ಇಲ್ಲೇ ನೋಡಿಬಿಡಿ, ಪಾಂಡಿಚೇರಿಯಲ್ಲೇ ಸಖತ್ತಾಗಿದೆ ಅಲ್ವಾ, ಕ್ಯೂಟಾಗಿ. ಹಾಂ, ಫೈನಲಾಗಿ ಚಿದಂಬರಂಗೆ ಬಂದು ರೀಚ್ ಆಗಿದ್ದಾಯಿತು. ಸೊ ಈಗ ದೇವಸ್ಥಾನದ ಕಡೆ ಓಡಿದ್ದೀವಿ. ಇದು ಪೂರ್ತಿ ಎಲ್ಲ ರಥಗಳೇ ಇಲ್ಲಿ ನಿಲ್ಲಿಸಿರೋವಂಥದ್ದು, ಒಂದೊಂದು ಸ್ಟೈಲಲ್ಲಿದೆ. ಸದ್ಯಕ್ಕೆ ದೇವಸ್ಥಾನದ ಕಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಇದೆ ದೇವಸ್ಥಾನದ ಗೋಪುರ, ಇದು ಈಸ್ಟ್ ಗೋಪುರಂ, 4 ಗೋಪುರಗಳು ಇರೋವಂಥದ್ದು. ಇದು ಬಂದು ಈಸ್ಟ್ ಅಂದರೆ ಸೂರ್ಯೋದಯ ಆಗುವಂಥ ಒಂದು ಬಾಗಿಲು. ಸೊ ಕೊನೆಗೂ ದೇವರ ದರ್ಶನ ಆಯಿತು, ಅದ್ಭುತವಾದ ದರ್ಶನ. ಸೊ ಟೂರಿಸಮ್ ಸ್ವಲ್ಪ ಕಡಿಮೆನೇ, ಅಷ್ಟಾಗಿ ಹೆಚ್ಚಾಗಿ ನಮ್ಮ ಕನ್ನಡದವರಿಲ್ಲ ಈ ಕಡೆ. ನಾವು ನೋಡ್ದಂಗೆ ವೀಕೆಂಡಲ್ಲಿ ಇವತ್ತು ಶನಿವಾರ. ಸೊ ಡೆಫಿನೆಟಾಗಿ ಈ ಕಡೆ ಬಂದಿಲ್ಲ ಅಂದರೆ ಚಿದಂಬರಂಗೆ ಒಂದು ಸರಿ ಭೇಟಿ ಕೊಡಿ, ಹೊರ್ತಂತೀನಿ 100%. ಒಂದು ನಮ್ಮ ಒಂದು ಇಂಡಿಯನ್ ಆರ್ಕಿಟೆಕ್ಚರ್ ಏನಿದೆ ಆ ದೇವಸ್ಥಾನದ್ದು ಇಲ್ಲಿ ಬಂದು ನೋಡ್ಬೇಕು, ನಿಮಗೆ ಕಣ್ ತುಂಬ್ಕೊತೀರ. ಓಕೆ, ಸೊ ಈಗ ಹೋಗಿ ರೂಮ್ ಮಾಡ್ಕೋವಂಥದ್ದು ಬನ್ನಿ.